ರಾಜ್ಯದಲ್ಲಿ ಗುಟ್ಕಾ ನಿಷೇಧ ಆದೇಶ ಶೀಘ್ರವೇ ವಾಪಸ್ ಆಗಲಿದೆ. ಆದೇಶ ವಾಪಸ್ಗೆ ಸೂಚನೆ ಕೊಟ್ಟಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಗಮನಕ್ಕೆ ತಾರದೆ ನಿರ್ಧಾರ ಕೈಗೊಂಡಿದ್ದಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಅವರು ಗರಂ ಆಗಿದ್ದಾರೆ. ಹಾಗಾಗಿ ಈ ಒಂದು ಆದೇಶ ವಾಪಸ್ಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಗುಟ್ಕಾ ನಿಷೇಧದಿಂದ ಅಡಿಕೆ ಬೆಳೆಗಾರರಿಗೆ ಹೊಡೆದಂತಾಗತ್ತೆ. ಸರ್ಕಾರದ ನಿರ್ಧಾರಕ್ಕೆ ಎಲ್ಲಾ ಶಾಸಕರು ಅಸಮಾಧಾನ ವ್ಯಕ್ತಪಡಿಸ್ತಾ ಇರೋದು. ನಿನ್ನೆ ಸಿಎಂ ಅವರನ್ನ ಭೇಟಿಯಾಗಿದ್ರು ಹಿರಿಯ ಶಾಸಕರು. ಸರ್ಕಾರದ ಈ ಒಂದು ನಿರ್ಧಾರಕ್ಕೆ ಎಲ್ಲ ಶಾಸಕರು ಅಸಮಾಧಾನ ವ್ಯಕ್ತಪಡಿಸಿದ್ರು. ಸೊ ಹಾಗಾಗಿ ಕೂಡಲೇ ಆದೇಶ ಹಿಂಪಡೆಯುವಂತೆ ಮನವಿಯನ್ನ ಮಾಡಿದ್ರು. ಈ ಬಗ್ಗೆ ನನಗೆ ಮಾಹಿತಿ ಇರಲಿಲ್ಲ ಅಂತ ಹೇಳಿಕೊಂಡು ಸಿಎಂ ಹೇಳಿದ್ದಾರೆ. ಸಂಪುಟ ಸಭೆಯಲ್ಲೂ ಕೂಡ ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ನನ್ನ ಗಮನಕ್ಕೆ ತಾರದೆ ನಿಷೇಧ ಹೇಗೆ ಮಾಡಿದ್ರಿ? ಆರೋಗ್ಯ ಇಲಾಖೆ ಕಾರ್ಯದರ್ಶಿಗೆ ಸಿಎಂ ಕ್ಲಾಸ್ ತೆಗೆದುಕೊಂಡಿದ್ದಾರೆ. 7-8 ಜಿಲ್ಲೆಗಳ ರೈತರಿಗೆ ಸಮಸ್ಯೆ ಆಗುವ ವಿಷಯ ಇದು. ಎಸ್ಪೆಷಲಿ ಚಿಕ್ಕಮಗಳೂರು, ತೀರ್ಥಹಳ್ಳಿ, ಉಡುಪಿ, ದಕ್ಷಿಣ ಕನ್ನಡ, ಹಾಸನ ಈ ಭಾಗದಲ್ಲೆಲ್ಲ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಅಡಿಕೆ ಬೆಳೆಯನ್ನೇ ಅವಲಂಬಿತರಾಗಿದ್ದಾರೆ ರೈತರು. ಸೊ ಹಾಗಾಗಿ ಆ ಒಂದು 7-8 ಜಿಲ್ಲೆಯ ರೈತರಿಗೆ ನಷ್ಟ ಆಗುತ್ತೆ. ಸೊ ಹಾಗಾಗಿ ನನ್ನ ಗಮನಕ್ಕೆ ತಾರದೆ ಈ ಒಂದು ಆದೇಶವನ್ನು ಯಾಕೆ ನೀವು ನೀಡಿದ್ರಿ ಅನ್ನೋಂಥ ವಿಚಾರವನ್ನು ಮುಂದಿಟ್ಕೊಂಡು ಸಿಎಂ ಡಿಕೆ ಶಿವಕುಮಾರ್ ಅವರು ಗರಂ ಆಗಿದ್ದಾರೆ. ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಕನ್ನಡಿಗನ ಸಾಧನೆ. ಗಾಲಿ ಕುರ್ಚಿ ಕತ್ತಿ ವರಸೆಯಲ್ಲಿ ಚಿನ್ನದ ಪದಕ ಗೆಲುವಾಗಿರೋದು. ಪ್ಯಾರಾ ಗಾಲಿ ಕುರ್ಚಿ ಕತ್ತಿ ವರಸೆಯಲ್ಲಿ ಚಿನ್ನದ ಪದಕ ಕರ್ನಾಟಕಕ್ಕೆ ಒಲಿದು ಬಂದಿದೆ. ಗಾಲಿ ಕುರ್ಚಿ ಕತ್ತಿ ವರಸೆಯಲ್ಲಿ ಕರ್ನಾಟಕಕ್ಕೆ ಚಿನ್ನದ ಪದಕ ಸಿಕ್ಕಿರೋದು. ಚಿನ್ನದ ಭೇಟಿಯಾಡಿದ್ದಾರೆ ಬೆಂಗಳೂರಿನ ಪಿ ರಾಘವೇಂದ್ರ. ನೈಜೀರಿಯಾದ ಲಾಗೋಸ್ನಲ್ಲಿ ಪ್ಯಾರಾ ಒಲಿಂಪಿಕ್ ಸ್ಪರ್ಧೆ ನಡೀತಾ ಇದೆ. ಏಕಲವ್ಯ ಪ್ರಶಸ್ತಿಯನ್ನ ಇದೇ ಪಿ ರಾಘವೇಂದ್ರ ಗೆದ್ದಿದ್ರು. ಕಳೆದ 4 ವರ್ಷಗಳಿಂದಲೂ ಕೂಡ ಈ ಪ್ಯಾರಾ ಗಾಲಿ ಕುರ್ಚಿ ಕತ್ತಿ ವರಸೆ ಸ್ಪರ್ಧೆಯನ್ನ ನಡೆಸಲಾಗ್ತಾನೆ ಇದೆ. ಒಟ್ಟು 20 ದೇಶಗಳ ವಿಶೇಷ ಚೇತನರು ಈ ತರದ ಪ್ಯಾರಾ ಅಥ್ಲೆಟಿಕ್ಸ್ನಲ್ಲಿ ಭಾಗಿಯಾಗಿದ್ದಾರೆ. ಕರ್ನಾಟಕಕ್ಕೆ ಒಲಿದು ಬಂದಿದೆ ಚಿನ್ನದ ಪದಕ. ಗಾಲಿ ಕುರ್ಚಿ ಕತ್ತಿ ವರಸೆಯಲ್ಲಿ ಬೆಂಗಳೂರಿನ ಪಿ ರಾಘವೇಂದ್ರ ಗೆದ್ದಿರೋದು. ಏಕಲವ್ಯ ಪ್ರಶಸ್ತಿ ಅವರಿಗೆ ಬಂದಿತ್ತು. ಒಂದು ರೀತಿ ಖುಷಿಯ ವಿಚಾರ ಇದು. 20 ದೇಶಗಳ ವಿಶೇಷ ಚೇತನರು ಈ ಒಂದು ಪ್ಯಾರಾ ಅಥ್ಲೆಟಿಕ್ಸ್ನಲ್ಲಿ ಭಾಗಿಯಾಗ್ತಾರೆ. ಒಟ್ಟು 4 ವರ್ಷಗಳಿಂದಲೂ ಕೂಡ ಈ ಒಂದು ಮ್ಯಾಚ್ ನಡೀತಾ ಇದೆ. ಚಲಿಸುವಾಗ ಕೆಕೆಆರ್ಟಿಸಿ ಬಸ್ ಟೈರ್ ಬ್ಲಾಸ್ಟ್ ಆಗಿದೆ. ಕಲಬುರಗಿ ಅಫಜಲ್ಪುರದ ಆತನೂರು ಬಳಿ ಘಟನೆ ನಡೆದಿರೋದು. ಚಲಿಸ್ತಾ ಇರುವಾಗಲೇ ಕೆಕೆಆರ್ಟಿಸಿ ಬಸ್ ಟೈರ್ ಬ್ಲಾಸ್ಟ್ ಆಗಿದೆ. ಆತನೂರು ಬಳಿ, ಅಫಜಲ್ಪುರದ ಆತನೂರು ಬಳಿ ಆಗಿರುವಂತಹ ಇನ್ಸಿಡೆಂಟ್. ಬಸ್ ಮುಂದಿನ ಟೈರ್ ಏಕಾಏಕಿ ಸ್ಫೋಟಗೊಂಡಿದೆ. ಟೈರ್ ಬ್ಲಾಸ್ಟ್ ಬಳಿಕ ಬಸ್ ಏನಿದೆ ಪಕ್ಕಕ್ಕೆ ಚಲಿಸಿದೆ. ಅದೃಷ್ಟಕ್ಕೆ ಪ್ರಯಾಣಿಕರೆಲ್ಲರೂ ಕೂಡ ಸೇಫ್ ಆಗಿದ್ದಾರೆ. ಯಾವುದೇ ರೀತಿಯ ಅವಘಡಗಳು ನಡೆದಿಲ್ಲ, ಪ್ರಾಣಹಾನಿ ಆಗಿಲ್ಲ. ಚಿತ್ತಾಪುರ ಸಾರಿಗೆ ಘಟಕಕ್ಕೆ ಸೇರಿದಂತಹ ಬಸ್ ಇದು. ವಿಜಯಪುರ ಮುಗಳಖೋಡ್ ಪ್ರಯಾಣಿಕರನ್ನ ಹೊತ್ತು ಅಫಜಲ್ಪುರ ಮಾರ್ಗವಾಗಿ ಈ ಬಸ್ ಸಂಚಾರ ಮಾಡ್ತಾ ಇತ್ತು. ಇದ್ದಕ್ಕಿದ್ದಂತೆ ಮಾರ್ಗದಲ್ಲಿ ಸಂಚರಿಸುವಂತಹ ಸಂದರ್ಭದಲ್ಲೇ ಏಕಾಏಕಿ ಬಸ್ನ ಮುಂದಿನ ಟೈರ್ ಸ್ಫೋಟವಾಗಿದೆ. ಸೊ ಹಾಗಾಗಿ ಬಸ್ ಒಂದು ಭಾಗಕ್ಕೆ ವಾಲಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್ ಕದಂ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ. ಅರುಣ್, ಎಷ್ಟೊತ್ತಿಗೆ ಆಗಿರುವಂತಹ ಅವಘಡ? ಯಾವುದೇ ರೀತಿಯ ಪ್ರಾಣಹಾನಿಗಳಾಗಿಲ್ಲಲ್ವಾ? ಹೌದು ಧನುಶ್ರೀ, ಅಂತಂದ್ರೆ ಕಲಬುರಗಿಯ ಅಫಜಲ್ಪುರ ತಾಲೂಕಿನ ಅತನೂರು ಗ್ರಾಮದ ಬಳಿ ಬಸ್ನ ಅಪಘಾತ ಆಗಿರುವಂತ. ಚಲಿಸುತ್ತಿರುವಾಗಲೇ ಬಸ್ನ ಟೈರ್ ಸ್ಫೋಟಗೊಂಡಿದ್ದು. ಆದ್ರೆ ಯಾವುದೇ ರೀತಿ ಅನಾಹುತ ಆಗಿಲ್ಲ, ಭಾರಿ ಅನಾಹುತ ತಪ್ಪಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಬಸ್ ಮುಂಭಾಗದ ಟೈರ್ ಏಕಾಏಕಿ ಸ್ಫೋಟಗೊಂಡಿದ್ದರಿಂದ ಒಳಗಡೆ ಇದ್ದಂತಹ ಸಾಕಷ್ಟು ಜನ ಪ್ರಯಾಣಿಕರು ಅವರು ಕೂಡ ಹೆದರಿಕೆ ಆಗಿತ್ತು. ಆದ್ರೆ ಚಾಲಕನ ಸಮಯ ಪ್ರಜ್ಞೆಯಿಂದ ತಪ್ಪಿದೆ ಏನಿದೆ, ಭಾರಿ ಅನಾಹುತ ತಪ್ಪಿರುವಂತದ್ದು. ವಿಜಯಪುರ ಮುಗಳಖೋಡ ಪ್ರಯಾಣಿಕರನ್ನು ಹೊತ್ತುಕೊಂಡು ಈಗ ಅಫಜಲ್ಪುರ ಮಾರ್ಗವಾಗಿ ಈ ಒಂದು ಬಸ್ ಅನ್ನು ಸಂಚರಿಸಿತ್ತು. ಆ ಸಂಚರಿಸುವಂತ ವೇಳೆಯಲ್ಲಿ ಏಕಾಏಕಿ ಬಸ್ ಟೈರ್ ಸ್ಫೋಟಗೊಂಡಿದ್ರೆ ಈ ಒಂದು ಅವಘಡ ಸಂಭವಿಸಿರುವಂತದ್ದು. ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ, ಗ್ರಾಮೀಣ ಭಾಗದಲ್ಲಿ ಬಸ್ಗಳೇನಿದಾವೆ ಇವು ಏನಂತಂದ್ರೆ ಹಳೆಯ ಬಸ್ಗಳನ್ನ ಇಲ್ಲಿ ಸಂಚಾರನ ಮಾಡ್ತಾರೆ. ಆದ್ರೆ ನಮ್ಗೆ ಏನಂತಾರೆ ಹಳ್ಳಿಗೆ ಭಾಗಕ್ಕೆ ಬರುವಂತಹ ಸಂದರ್ಭದಲ್ಲಿ ಬಸ್ಗಳಿಗೆ ಇಂತಹ ಅನಾಹುತಗಳು ಪ್ರತಿ ಬಾರಿಯೂ ಕೂಡ ಪ್ರತಿ ಸಾರಿ ಆಗ್ತಾ ಇದೆ. ಆದ್ರೆ ಒಳ್ಳೆಯ ಹೊಸ ಬಸ್ಗಳನ್ನ ಕೊಡಬೇಕು. ಮತ್ತೆ ಏನು ಸುಸಜ್ಜಿತ ಒಳ್ಳೆಯ ಕಂಡೀಷನ್ ಅಲ್ಲಿ ಇರುವಂತಹ ಬಸ್ಗಳನ್ನ
ಸಂಚಾರಕ್ಕೆ ಏನು ವ್ಯವಸ್ಥೆನ ಮಾಡ್ಬೇಕಂತ ಈಗ ಪ್ರಯಾಣಿಕರು ಹೇಳ್ತಾ ಇರುವಂತದ್ದು. ಯಾಕಂತಂದ್ರೆ ಸಾಕಷ್ಟು ಜನ ಪ್ರಯಾಣಿಕರಂದ್ರೆ ಸುಮಾರು 50ರಿಂದ 60 ಜನ ಪ್ರಯಾಣಿಕರು ಒಂದು ಬಸ್ಸಲ್ಲಿ ಪ್ರಯಾಣ ಮಾಡ್ತಾರೆ. ಆ ಬಸ್ಸಿನ ಕಂಡೀಷನ್ ಅಂದ್ರೆ ಟೈರ್ ಕಂಡೀಷನ್ ಆಗ್ಲಿ, ಬಸ್ಸಿನ ಕಂಡೀಷನ್ ಆಗ್ಲಿ ಸಾಕಷ್ಟು ಬಾರಿ ಏನಂತಂದ್ರೆ ಈ ರೀತಿ ಅವಘಡ ಸಂಭವಿಸುವಂತ ಉದಾಹರಣೆ ಇರುವಂತದ್ದು. ಯಾಕಂತಂದ್ರೆ ಬಸ್ಗಳನ್ನ ಅಲ್ಲಿ ಕೆಟ್ಟು ನಿಲ್ಲುವಂತಹದ್ದಾಗ್ಲಿ, ಟೈರ್ ಬ್ಲಾಸ್ಟ್ ಆಗುವಂತದ್ರಲ್ಲಿ ಬಸ್ಗಳ ಕೆಟ್ಟು ನಿಲ್ಲುವಂತದ್ದು ಕೂಡ ಇರುತ್ತೆ. ಹಾಗಾಗಿ ಬಸ್ಗಳನ್ನ ಡಿಪೋ ಇಂದ ಬಿಡುವಂತ ಸಂದರ್ಭದಲ್ಲೇ ಈ ರೀತಿ ಒಂದು ಬಸ್ಗಳ ಕಂಡೀಷನ್ ಹೇಗಿದೆ ಅನ್ನೋದು ಚೆಕ್ ಮಾಡಿ ಬಿಡಬೇಕು. ಯಾಕಂದ್ರೆ ಇಂತಹ ರೀತಿ ಅವಘಡ ಈ ಒಂದು ಘಟನೆಯಲ್ಲಿ ಯಾವುದೇ ರೀತಿಯ ಅವಘಡ ಸಂಭವಿಸಿಲ್ಲ, ಯಾವ ಪ್ರಯಾಣಿಕರು ಏನೂ ಆಗಿಲ್ಲ. ಆದ್ರೆ ಇಂತಹ ಘಟನೆ ಸಂಭವಿಸುವಂತ ಆಗೋದು ಸಾಕಷ್ಟು ಇರುವಂತದ್ದು. ಅದಕ್ಕೆ ಎಚ್ಚರ ವಹಿಸಬೇಕಂತ ಥ್ಯಾಂಕ್ ಯು ಅರುಣ್ ತಮ್ಮೆಲ್ಲ ಮಾಹಿತಿಗಾಗಿ.